ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರೂಜಿ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನೆಂದರೆ, ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಥವಾ ಇವಾಗ ಇಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಮಾತು ಅವ್ರ ಹತ್ರ ಹೇಳ್ಕೊಂಡಿಲ್ಲ, ಇವಾಗ ಅವ್ರ ಹತ್ರ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರು, ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾಯಿಲ್ಲ, ನಾಚಿಕೆ ಅಥವಾ ಮುಜುಗರ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ರೆ, ಆ ವ್ಯಕ್ತಿ ಅವರೇ ನಿಮ್ಮ ಹತ್ರ ಬರಬೇಕಂದ್ರೆ ಈ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತೇನೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು, ಆ ನಂಬರ್ಗೆ ಡಯಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ 2 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಹೌದು ವೀಕ್ಷಕರೇ, ಇವತ್ತು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಲಿಂಬೆಹಣ್ಣಿನಿಂದ ನೀವು ಅವರನ್ನು ವಶ ಅಥವಾ ವಶೀಕರಣ ಮಾಡ್ಕೋಬಹುದು. ಹೇಗಂದರೆ, ಆ ಲಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ವೀಕ್ಷಕರೇ, ನಾನದು ಯಾವ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಅದನ್ನು ನೀವು ರೌಂಡ್ ಶೇಪು ಒಂಥರ ತೊಗೊಳ್ಬೇಕಾಗ್ತದೆ. ಕಟ್ ಮಾಡಿಬಿಟ್ಟು ಅದರಲ್ಲಿ ವೀಕ್ಷಕರೇ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯನ್ನು ಹಾಕಬೇಕಾಗ್ತದೆ. ಹಾಕಿದ ನಂತರ ದೀಪವನ್ನು ಹಚ್ಚಬೇಕಾಗ್ತದೆ. ವೀಕ್ಷಕರೇ, ದೀಪವನ್ನು ಹಚ್ಚಿಬಿಟ್ಟು ಬಲಗೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ. ಆ ಮಂತ್ರ ಏನಪ್ಪ ಅಂದರೆ, ಓಂ ಕಟ್ಟ ಕಟ್ಟ ಸರ್ವದದ್ದಾಡ ಕಟ್ಟ, ಕಟ್ಟಿನಲ್ಲಿ ಕಟ್ಟ, ಜಡತಿ ಕಟ್ಟ, ಇಂದು ಕಂಡಂಥ ದೋಷ ಮುಂದೆಂದು ಕಾಣಬಾರದು ಅಂತ ಹೇಳಿಬಿಟ್ಟು ವೀಕ್ಷಕರೇ, ಆ ಒಂದು ದೀಪ, ಲಿಂಬೆಹಣ್ಣಿನ ದೀಪವನ್ನು ಏನಿರುತ್ತೆ ಗೊತ್ತಾ, ಅದನ್ನು ನೀವು ನಿಮ್ಮ ಮನೆ ಹತ್ತಿರ ಯಾವುದೇ ಒಂದು ತುಳಸಿ ಗಿಡ ಅಥವಾ ಯಾವುದೇ ಒಂದು ಗಿಡ ಆಗಿರ್ಬೋದು, ಆ ಗಿಡಕ್ಕೆ ಕೆಳಗಡೆ ಹೋಗಿಬಿಟ್ಟು ಈ ಒಂದು ವಸ್ತುವನ್ನು ಇಟ್ಬಿಟ್ಟು ಬನ್ನಿ ಸಾಕು. ನೀವು ಯಾರನ್ನು ವಶೀಕರಣ ಅಥವಾ ವಶ ಮಾಡ್ಕೊಳ್ಳುವಂಥ ಇರ್ತಾರೆ ನೋಡಿ, ಆ ವ್ಯಕ್ತಿನ ಅವರೇ ನಿಮ್ಮ ಹತ್ರ ಕೇವಲ 1 ಇಲ್ಲ 2 ದಿನದಲ್ಲಿ ನಿಮ್ಮ ಹತ್ರ ಅವರೇ ಬರ್ತಾರೆ ವೀಕ್ಷಕರೇ. ಹೌದು, ಹೇಳಿದ್ನಲ್ಲ, ಆ ಲಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದನ್ನು ನೀವು ಒಂದು ಥರ ರೌಂಡ್ ಶೇಪ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯನ್ನು ಹಾಕಿಬಿಟ್ಟು ದೀಪವನ್ನು ಹಚ್ಚಿ ಈ ಒಂದು ಮಂತ್ರವನ್ನು ನೀವು 12 ಇಲ್ಲ 11 ಬಾರಿ ಪಠನೆ ಮಾಡಿಬಿಟ್ಟು ಅದನ್ನು ಅಂದರೆ ಗಿಡದ ತೆಳಗೆ ಹೋಗಿ ಇಟ್ಬಿಟ್ಟು ಹಿಂತಿರುಗದೆ ಬನ್ನಿ. ನೀವು ಏನು ಅಂದ್ಕೊಂಡಿದ್ದೀರ ನೋಡಿ, ಅದು ಸಂಪೂರ್ಣವಾಗಿ ಆಗುತ್ತೆ. ಹೌದು ವೀಕ್ಷಕರೇ, ಆ ವ್ಯಕ್ತಿ ಎಲ್ಲೇ ಇರಲಿ, ಯಾವುದರೊಂದು ಜಾಗದಲ್ಲಿರಲಿ, ಸಂಪೂರ್ಣವಾಗಿ ನಿಮ್ಮ ಹತ್ರ ಬರಬೇಕಂದ್ರೆ ಈ ಒಂದು ಕೆಲಸ ಮಾಡಿ. ವೀಕ್ಷಕರೇ, ಸುಮಾರು ಹತ್ರ ಕೇಳಿಬಿಟ್ಟು ಮೋಸ ಹೋಗಿರ್ತೀರಾ ಅಥವಾ ಈ ಥರ ಮಾಡಿಬಿಟ್ಟು ಪರಿಹಾರ ಆಗಿರಲ್ಲ. ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು, ಆ ನಂಬರ್ಗೆ ಕಾಲ್ ಮಾಡಿ. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ನಾವು 2 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಹೌದು, ನೀವು ವಶ ಅಥವಾ ಮಾಡ್ಕೋಬೋದು, ವಶೀಕರಣನೂ ಮಾಡ್ಕೋಬೋದು, ನೀವು ಅನಿಸಿದ್ದು ನೀವು ಮಾಡ್ಬೋದು. ನಮಸ್ಕಾರ, ಧನ್ಯವಾದಗಳು.